ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಘಟ್ಟ ಕುಸ್ತಿ 2 ಅನ್ನೋ ತಮಿಳು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿ ನೋಡೋ ಮುಂಚೆ ಸಣ್ಣದಾಗಿ ಘಟ್ಟ ಕುಸ್ತಿ 1 ಮೂವಿ ಬಗ್ಗೆ ತಿಳ್ಕೊಳ್ಳೋಣ. ಈ ಕಥೆಯ ನಾಯಕಿ ಕೀರ್ತಿಗೆ ಚಿಕ್ಕ ವಯಸ್ಸಿನಿಂದ ರೆಸ್ಲರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಅದೇ ರೀತಿ ಕುಸ್ತಿನ ಕಲಿತಾಳೆ. ಆದ್ರೆ ಅವ್ರ ತಂದೆ ತಾಯಿ ಕುಸ್ತಿ ಎಲ್ಲ ಬೇಡ ಅಂತ ಈ ಕಥೆಯ ನಾಯಕ ವೀರನ ಜೊತೆ ಮದುವೆ ಮಾಡ್ತಾರೆ. ಅವನಿಗೆ ಕೀರ್ತಿ ಒಬ್ಳು ರೆಸ್ಲರ್ ಅಂತ ಗೊತ್ತಾಗಿ ಅವಳ ಮನೆಯಿಂದ ಈಚೆ ಆಗ್ತಾನೆ. ಆಮೇಲೆ ಅವನು ಕುಸ್ತಿ ಬಗ್ಗೆ ತಿಳ್ಕೊಳ್ತಾನೆ. ಅದು ಎಷ್ಟು ಕಷ್ಟ ಅಂತ ತಿಳ್ಕೊಳ್ತಾನೆ. ಆಮೇಲೆ ಕೀರ್ತಿ ಜೊತೆ ಒಂದಾಗ್ತಾನೆ. ಹಾಗೆ ಕೀರ್ತಿ ಪ್ರೆಗ್ನೆಂಟ್ ಆಗ್ತಾಳೆ. ಇದು ಪಾರ್ಟ್ 1 ಕತೆ. ಇವಾಗ ಇಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದೇ ಪಾರ್ಟ್ 2 ಕತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಕೀರ್ತಿ ಆಸ್ಪತ್ರೆಯಲ್ಲಿರ್ತಾಳೆ. ಅವಳು ಪ್ರೆಗ್ನೆಂಟ್ ಅಂತ ಅವಳಿಗೆ ಮತ್ತೆ ವೀರಾಗೆ ಗೊತ್ತಾಗುತ್ತೆ. ಅವಳು ಮತ್ತೆ ಕುಸ್ತಿ ಆಡೋಕೆ ಆಗಲ್ಲ ಅಂತ ಅನ್ಕೊಳ್ತಾ ಇರ್ತಾಳೆ. ಆದ್ರೆ ವೀರ ಏನೂ ಆಗಲ್ಲ, ಮಗು ಆದ್ಮೇಲೂ ಕುಸ್ತಿ ಕಂಟಿನ್ಯೂ ಮಾಡಬಹುದು ಅಂತ ಧೈರ್ಯ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಕೀರ್ತಿ ಮತ್ತೆ ವೀರ ಇರೋ ಕ್ವಾರ್ಟರ್ಸ್ ನ ತೋರಿಸ್ತಾರೆ. ಅಲ್ಲಿಗೆ ವಾಟರ್ ಟ್ಯಾಂಕ್ ಬರುತ್ತೆ. ಎಲ್ಲ ಆಂಟಿದಿರು ಜಗಳ ಆಡ್ತಾ ಇದ್ರೆ ನಮ್ ಕಥೆಯ ನಾಯಕ ವೀರ ಲೇಡೀಸ್ ತರ ನುಗ್ಗಿ ನೀರ್ ಹಿಡ್ಕೊಂಡು ಹೋಗ್ತಾನೆ. ಮನೆಯೆಲ್ಲ ಕ್ಲೀನ್ ಮಾಡಿ ಹಣ್ಣು ಬಾದಾಮಿ ಪಿಸ್ತಾ ಎಲ್ಲ ಹಾಕಿ ಜ್ಯೂಸ್ ಮಾಡಿ 8 ಗಂಟೆ ಒಳಗೆ ಇಡ್ಲಿ ಎಲ್ಲ ರೆಡಿ ಮಾಡ್ತಾನೆ. ಆಮೇಲೆ ಹೋಗಿ ಅವನ್ ಮಗಳು ಮದಿನ ಎಬ್ಬಿಸ್ತಾನೆ. ಅವಳನ್ನ ರೆಡಿ ಮಾಡಿ ನಾಷ್ಟ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾನೆ. ಹೋಗೋ ಅಷ್ಟ್ರಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ. ಅವತ್ತೇ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ಕ್ಲಾಸ್ ಟೀಚರ್ ವೀರಾನ ಕೂಡ ಕ್ಲಾಸ್ ಒಳಗೆ ಕರೀತಾರೆ. ಮದಿ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಎಲ್ಲ ಜಸ್ಟ್ ಪಾಸ್ ಆಗಿರ್ತಾಳೆ. ತುಂಬಾ ಮಾತಾಡ್ತಾಳೆ, ಗಲಾಟೆ ಮಾಡ್ತಾಳೆ ಅಂತ ಕ್ಲಾಸ್ ಟೀಚರ್ ಕಂಪ್ಲೇಂಟ್ ಹೇಳ್ತಾರೆ. ಆದ್ರೆ ವೀರ ಇದೆಲ್ಲ ಹಳೇದೇ ಅಲ್ವಾ, ಹೊಸದೇನಾದ್ರೂ ಇದ್ಯಾ ಅಂತ ಕೇಳಿ ಸೈನ್ ಹಾಕಿ ಕುಸ್ತಿ ಮ್ಯಾಚ್ ಇದೆ ಅಂತ ಅಲ್ಲಿಂದ ಹೋಗ್ತಾನೆ. ಕುಸ್ತಿ ಮ್ಯಾಚ್ ಇರೋದು ಅವನಿಗಲ್ಲ, ಅವನ ಹೆಂಡತಿ ಕೀರ್ತಿಗೆ. ಅವತ್ತು ಅಕಾಡೆಮಿಯಲ್ಲಿ ಮ್ಯಾಚ್ ಇರುತ್ತೆ. ಕೀರ್ತಿ ಮತ್ತೆ ರೆಜಿನಾ ಅನ್ನೋ ಹುಡುಗಿಗೆ. ಅದ್ರಲ್ಲಿ ಕೀರ್ತಿ ಗೆಲ್ತಾಳೆ. ಅಲ್ಲೇ ಅಕಾಡೆಮಿ ಕೋಚ್ ಕೂಡ ಇರ್ತಾರೆ. ಕೀರ್ತಿ ಗೆದ್ಮೇಲೆ ಪ್ರಾಕ್ಟೀಸ್ಗೆ ಹೋಗ್ತಾಳೆ. ವೀರ ಅವಳಿಗೆ ಕುಡಿಯೋಕೆ ಜ್ಯೂಸ್ ಎಲ್ಲ ಕೊಡ್ತಾ ಇರ್ತಾನೆ. ಅದ್ನ ನೋಡಿ ಕೋಚ್ ಇದ್ರೆ ಈ ರೀತಿ ಗಂಡ ಇರ್ಬೇಕು ಅಂತ ವೀರನ ಹೊಗಳ್ತಾನೆ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಕೋಚ್ಗೆ ಕೀರ್ತಿ ಕಂಡ್ರೆ ಆಗಲ್ಲ ಅಂತ. ಅದು ಯಾಕೆ ಅಂತ ಮುಂದೆ ನೋಡೋಣ. ಇವಾಗ ವೀರ ವಾಪಸ್ ಕ್ವಾರ್ಟರ್ಸ್ಗೆ ಹೋಗ್ತಾನೆ. ಅಲ್ಲಿ ಎಲ್ಲಾ ಲೇಡೀಸ್ಗೂ ಡ್ಯಾನ್ಸ್ ಹೇಳ್ಕೊಡ್ತಾ ಅದನ್ನ ರೀಲ್ಸ್ ಮಾಡಿ ಹಾಕ್ತಾ ಇರ್ತಾನೆ. ಅದನ್ನ ನೋಡಿ ಆ ಲೇಡೀಸ್ ಗಂಡಂದಿರೆಲ್ಲ ಊರ್ಕೊಂಡು ಹೇಗಾದ್ರೂ ಮಾಡಿ ವೀರನ ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗೋ ತರ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಹೀಗೆ ವೀರ ಅವ್ರ ಅತ್ತೆ ಮನೆಯಲ್ಲಿ ಯಾವುದೋ ಮದ್ವೆ ಇರುತ್ತೆ. ಅಲ್ಲಿಗೆ ವೀರ ಕೀರ್ತಿ ಮದಿ 3 ಜನ ಹೋಗಿರ್ತಾರೆ. ಅಲ್ಲಿ ಮದುವೆ ಆದ್ಮೇಲೆ ವೀರನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಅಲ್ಲಿ ವೀರನ ಮಾವ ಮದಿಗೆ ನಿಮ್ ತಂದೆ ಕೂಡ ಒಬ್ಬ ಕುಸ್ತಿಪಟುನೆ, ಯಾರೇ ಕೇಳಿದ್ರು ಹಾಗೆ ಹೇಳ್ಬೇಕು ಅಂತ ಹೇಳ್ತಾನೆ. ವೀರನ ಮಾವನಿಗೆ ಹೆಣ್ಮಕ್ಳು ಸಾಧನೆ ಮಾಡಿ ಅವ್ರನ್ನ ಓವರ್ಟೇಕ್ ಮಾಡೋದು ಇಷ್ಟ ಇರಲ್ಲ. ಹೀಗಿದ್ದಾಗ ಒಂದು ಅವಾರ್ಡ್ ಫಂಕ್ಷನ್ ಇರುತ್ತೆ. ಅಲ್ಲಿಗೆ ಕೀರ್ತಿ ಫ್ಯಾಮಿಲಿ, ಕೋಚ್ ಫ್ಯಾಮಿಲಿ ಎಲ್ರೂ ಹೋಗಿರ್ತಾರೆ. ಅಲ್ಲಿ MLA ಅವಾರ್ಡ್ಸ್ ಕೊಡ್ತಾರೆ. ಕೋಚ್ಗೂ ಕೂಡ MLAನೇ ಅವಾರ್ಡ್ ಕೊಡ್ತಾರೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಬರೀ ಪ್ಲೇಯರ್ಸ್ಗೆ ಕೊಟ್ಟು ಕೋಚ್ಗಳಿಗೆ ಮ್ಯಾನೇಜ್ಮೆಂಟ್ ಅವರು ಕೊಡ್ತಾರೆ. ಜೊತೆಗೆ MLA ಈ ವರ್ಷ ಟೂರ್ನಮೆಂಟ್ ಕೊಯಂಬತ್ತೂರಲ್ಲೇ ನಡೀತಾ ಇದೆ, ಅದ್ರಲ್ಲಿ ಗೆದ್ದೋರು ನ್ಯಾಷನಲ್ಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ತಾ ಕೀರ್ತಿನ ಹೊಗಳ್ತಾರೆ. ಅದ್ನ ನೋಡಿ ಕೋಚ್ಗೆ ಉರಿತಾ ಇರುತ್ತೆ. ಅದಲ್ಲದೆ ಪ್ರೆಸ್ ಅವರು ಕೀರ್ತಿಗೆ ಅವಳಿಷ್ಟು ಸಾಧನೆ ಮಾಡೋಕೆ ಕಾರಣ ಯಾರು ಅಂದಾಗ ಅವಳು ವೀರನ ತೋರಿಸ್ತಾಳೆ. ಅದ್ನ ನೋಡಿ ಕೋಚ್ಗೆ ಇನ್ನೂ ಉರ್ದೋಗುತ್ತೆ. ಆ ದಿನ ರಾತ್ರಿ ಕೋಚ್ ಹೆಂಡತಿ ಮನೆಯಲ್ಲಿ ಕೋಚ್ಗೆ ಬೈತಾ ಇರ್ತಾಳೆ. ಪಾಪ ಕೋಚ್ಗೆ ಅದ್ನೆಲ್ಲ ಕೇಳಿ ಕೀರ್ತಿ ಮೇಲೆ ಕೋಪ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಮಾರನೇ ದಿನ ಮದಿ ಕ್ಲಾಸ್ಗೆ ಹೊಸ ಕ್ಲಾಸ್ ಟೀಚರ್ ಬರ್ತಾರೆ. ಅವ್ರ ಹೆಸರು ಮೀನು ಅಂತ. ನೋಡೋಕೆ ಚೆನ್ನಾಗಿರ್ತಾರೆ. ಅವರೆಲ್ಲಾ ಮಕ್ಕಳು ಬಗ್ಗೆ ಕೇಳುವಾಗ ಮದಿ ಅವಳ ತಂದೆ ಕೂಡ ರೆಸ್ಲರ್ ಅಂತಾಳೆ. ಅದಕ್ಕೆ ಪಕ್ಕದಲ್ಲಿ ಇದ್ದ ಹುಡುಗರು ನಗಾಡ್ತಾ ಮದಿ ತಂದೆ ಹೌಸ್ ಹಸ್ಬೆಂಡ್ ಅಂತಾರೆ. ಅದಕ್ಕೆ ಮದಿಗೆ ಕೋಪ ಬಂದು ಅವರಿಗೆ ಹೊಡೆದೇ ಬಿಡ್ತಾಳೆ. ಅದಕ್ಕೆ ವೀರನ ಸ್ಕೂಲ್ಗೆ ಕರೆಸ್ತಾರೆ. ಅಲ್ಲಿ ವೀರಾಗೆ ಎಲ್ಲ ಗೊತ್ತಾಗುತ್ತೆ. ಪ್ರಿನ್ಸಿಪಾಲ್ TC ತಗೊಂಡೋಗಿ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಒಂದು ರೌಡಿ ಗುಂಪು ಸ್ಕೂಲ್ ವ್ಯಾನ್ ಹಾರ್ನ್ ಹೊಡೆದಿದ್ಕೆ ಡ್ರೈವರ್ಗೆ ಹೊಡಿಯೋಕೆ ಬಂದಿರ್ತಾರೆ. ಆ ಗಲಾಟೆ ನೋಡಿ ವೀರ ಹೋಗಿ ಆ ರೌಡಿ ಗುಂಪನ್ನ ಹೊಡೆದು ಓಡಿಸ್ತಾನೆ. ಅದ್ನ ಸ್ಕೂಲ್ನ ಎಲ್ರು ನೋಡ್ತಾರೆ. ಪ್ರಿನ್ಸಿಪಾಲ್ TC ಏನ್ ಕೊಡಲ್ಲ, ಮದಿ ಇಲ್ಲೇ ಓದ್ಲಿ ಅಂತ ಹೇಳ್ತಾರೆ. ಈ ವಿಷಯ ಗೊತ್ತಾಗಿ ರಾತ್ರಿ ಕೀರ್ತಿ ಮದಿ ವೀರ ಇಬ್ರಿಗೂ ಮಂಗಳಾರತಿ ಮಾಡ್ತಾಳೆ. ಈ ಕಡೆ ಆ ಕ್ವಾರ್ಟರ್ಸ್ ಅಲ್ಲೇ ಇದ್ದ ಪಾರ್ಥ ಅನ್ನೋನು ವೀರನ ಹೇಗಾದ್ರೂ ಕೆಲಸಕ್ಕೆ ಕಳಿಸ್ಬೇಕು ಅಂತ ಇನ್ಸ್ಟಾ ಅಲ್ಲಿ ಹೌಸ್ ಹಸ್ಬೆಂಡ್ ಅಂತ ಒಂದು ID ಕ್ರಿಯೇಟ್ ಮಾಡಿ ವೀರಾಗೆ ಗೊತ್ತಾಗದ ಹಾಗೆ ಅವ್ನ್ ಮಾಡೋ ಕೆಲಸ ಎಲ್ಲಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ಶುರು ಮಾಡ್ತಾನೆ. ಇದ್ರಿಂದ ವೀರಾಗೆ ಅವಮಾನ ಆಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಆ ವಿಡಿಯೋಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಸಿಕ್ಕ್ರೆ ಇಂಥ ಗಂಡನೆ ಸಿಗ್ಬೇಕು ಅಂತ ಕಾಮೆಂಟ್ಸ್ ಬರೋಕೆ ಶುರು ಆಗುತ್ತೆ. ಒಂದ್ ರೀತಿ ವೀರ ಫೇಮಸ್ ಆಗೋಗ್ತಾನೆ.
ಅದಕ್ಕೆ ಬಿಹೈಂಡ್ ವುಡ್ಸ್ ಅನ್ನೋ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಅವರು ವೀರಾನ ಇಂಟರ್ವ್ಯೂ ಕೂಡ ಮಾಡ್ತಾರೆ. ಈ ಕಡೆ ಕೋಚ್ ಕೀರ್ತಿನ ಸೋಲ್ಸೋಕೆ ರೆಜಿನಾಗೆ ಟ್ರೈನಿಂಗ್ ಶುರು ಮಾಡ್ತಾರೆ. ಹೇಗಾದ್ರೂ ಫಸ್ಟ್ ರೌಂಡ್ ಅಲ್ಲೇ ಕೀರ್ತಿನ ಸೋಲಿಸ್ಬೇಕು ಅಂತ ರೆಜಿನಾಗೆ ಹೇಳ್ತಾರೆ. ಈ ಕಡೆ ವೀರ ಮದಿನ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡ್ತಾನೆ. ಅಲ್ಲಿ ಮೀನು ಮ್ಯಾಮ್ನ ನೋಡ್ತಾನೆ, ಅವ್ರ ಜೊತೆ ಮಾತಾಡ್ತಾನೆ. ಮೀನು ಮ್ಯಾಮ್ ಮಲಯಾಳಿ ಅಂತ ಗೊತ್ತಾಗುತ್ತೆ. ಕೀರ್ತಿ ಕೂಡ ಮಲಯಾಳಿನೇ. ಅದಕ್ಕೆ ವೀರ ಸ್ವಲ್ಪ ಮಲಯಾಳಂ ಕಲ್ತಿರ್ತಾನೆ. ಮೀನು ಮ್ಯಾಮ್ಗೆ ಮಲಯಾಳಂ ಅಲ್ಲೇ ಬಾ ಹೇಳಿ ಹೋಗ್ತಾನೆ. ಇದನ್ನೆಲ್ಲ ಮದಿ ನೋಡ್ತಾಳೆ. ರಾತ್ರಿ ಊಟ ಮಾಡೋವಾಗ ಕೀರ್ತಿಗೆ ಅಪ್ಪನ್ ಜೊತೆ ನೀವ್ಯಾಕೆ ಮಲಯಾಳಂ ಅಲ್ಲಿ ಮಾತಾಡಲ್ಲ ಅಂತ ಕೇಳ್ತಾ ಸ್ಕೂಲ್ ಹತ್ರ ಆಗಿದ್ನೆಲ್ಲ ಹೇಳ್ತಾಳೆ. ಕೀರ್ತಿಗೆ ಜಲ ಶುರು ಆಗುತ್ತೆ. ಅದಕ್ಕೆ ಮಾರನೇ ದಿನದಿಂದ ಕೀರ್ತಿ ಮದಿನ ಸ್ಕೂಲ್ಗೆ ಡ್ರಾಪ್ ಮಾಡೋಕೆ ಶುರು ಮಾಡ್ತಾಳೆ. ಹೀಗೆ ಸ್ಕೂಲ್ ಆನ್ಯುವಲ್ ಡೇ ಬರುತ್ತೆ. ಎಷ್ಟೊಂದ್ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ತಗೊಂಡಿದ್ರೆ ಮದಿ ಮಾತ್ರ ಸಾಂಗ್ಗೆ ಡ್ಯಾನ್ಸ್ ಆಡ್ತಾಳೆ. ಅದ್ರಿಂದ ಕೀರ್ತಿಗೆ ಬೇಜಾರಾಗುತ್ತೆ. ಸ್ಟೇಟ್ ಲೆವೆಲ್ ಪ್ಲೇಯರ್ ಮಗಳು ಸ್ಪೋರ್ಟ್ಸ್ ಆಡಿಲ್ಲ ಅಂತ. ಅಲ್ಲೇ ಮದಿಯ ಹಳೆ ಕ್ಲಾಸ್ ಟೀಚರ್ ಕೀರ್ತಿಗೆ ಸಿಕ್ಕಿ ಮದಿ ಬಗ್ಗೆ ಎಲ್ಲಾ ನಿಜ ಹೇಳ್ತಾಳೆ. ಇಷ್ಟ ದಿನ ಮದಿ ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ವೀರ ಕೀರ್ತಿಗೆ ಹೇಳಿರ್ತಾನೆ. ಆದ್ರೆ ಇವಾಗ ಎಲ್ಲಾ ನಿಜ ಕೀರ್ತಿಗೆ ಗೊತ್ತಾಗುತ್ತೆ. ಅದಕ್ಕೆ ಕೀರ್ತಿ ಇನ್ಮೇಲೆ ಸುಮ್ನಿದ್ರೆ ಸರಿ ಹೋಗಲ್ಲ ಅಂತ ಅವಳು ಚಿಕ್ಕಪ್ಪನ ಕರೆಸ್ತಾಳೆ. ಮಾರನೇ ದಿನ ಬೆಳಿಗ್ಗೆ 5 ಗಂಟೆಗೇನೆ ಮದಿನ ಎಬ್ರುಸಿ ಕರ್ಕೊಂಡೋಗಿ ಅಕಾಡೆಮಿಗೆ ಬಿಡ್ತಾಳೆ. ಅವಳನ್ನ ನೋಡ್ಕೊಳ್ಳೋಕೆ ಅವಳು ಚಿಕ್ಕಪ್ಪಾಗಿ ಹೇಳ್ತಾಳೆ. ಮದಿಗೆ ಡ್ಯಾನ್ಸ್ ಮಾಡೋದು ಅಂದ್ರೆ ಇಷ್ಟ, ಕುಸ್ತಿ ಇಷ್ಟ ಇರಲ್ಲ. ಆದ್ರೂ ಮದಿನ ಕುಸ್ತಿ ಅಕಾಡೆಮಿಗೆ ಸೇರಿಸ್ತಾರೆ. ಇಲ್ಲಿಂದ ಮದಿಗೆ ಕಾಟ ಶುರುವಾಗುತ್ತೆ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ಅವಳಮ್ಮ ಹೇಳಿದ್ನೆ ತಿನ್ಬೇಕು, ಚಾಕ್ಲೇಟ್ಸ್ ಎಲ್ಲ ಮುಟ್ಟೋ ಆಗಿರಲ್ಲ. ಹೀಗಿದ್ದಾಗ ಒಂದಿನ ಮದಿ ಸ್ಕೂಲಲ್ಲಿ ತಲೆ ಸುತ್ತಿ ಬಿದ್ದೋಗ್ತಾಳೆ. ಈ ವಿಷಯ ವೀರಾಗೆ ಗೊತ್ತಾಗುತ್ತೆ. ಮದಿನ ಮನೆಗೆ ಕರ್ಕೊಂಡೋಗಿ ಬಂದು ಕೀರ್ತಿನ ಭೇಟಿಯಾಗಿ ಈ ವಿಷಯ ಹೇಳ್ತಾನೆ. ಎಲ್ಲ ಆಗ್ತಿರೋದು ಕೀರ್ತಿಯಿಂದಾನೆ ಅಂತ ಹೇಳ್ತಾನೆ. ಅದಕ್ಕೆ ಕೀರ್ತಿ ವೀರ ಜೊತೆ ಜಗಳ ಆಡ್ತಾ ಇರ್ತಾಳೆ. ಇದ್ನ ಅಲ್ಲೇ ಇದ್ದ ಕೋಚ್ ನೋಡ್ತಾನೆ. ಕೋಚ್ ವೀರ ಬಳಿಗೆ ಹೋಗಿ ಕೀರ್ತಿಗೆ ಈ ರೀತಿ ಕೋಪ ಬರೋಕೆ ಸ್ಟ್ರೆಸ್ ಕಾರಣ, ಇದೇ ರೀತಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋದ್ರೆ ಮಾನಸಿಕ ಕಾಯಿಲೆಗಳು ಬರೋಕೆ ಶುರು ಆಗುತ್ತೆ. ಹೇಗಾದ್ರೂ ಅವಳು ಸ್ಟ್ರೆಸ್ ಕಡಿಮೆ ಮಾಡ್ಬೇಕು ಅಂತ ಹೇಳ್ತಾ ಒಬ್ರು ಸೈಕಾಲಜಿಸ್ಟ್ ನಂಬರ್ನ ಕೊಡ್ತಾನೆ. ವೀರ ಕೀರ್ತಿನ ಅಲ್ಲಿಗೆ ಕರ್ಕೊಂಡೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಕೀರ್ತಿಗೆ ಅವಳಿಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಅಲ್ಲಿಗೆ ಕರ್ಕೊಂಡೋಗಿರೋದು ಅಂತ ಗೊತ್ತಾಗುತ್ತೆ. ಡಾಕ್ಟರ್ ಇಂಜೆಕ್ಷನ್ ಕೊಡೋಕೆ ಬರ್ತಾನೆ. ಇಬ್ರು ಕೀರ್ತಿನ ಹಿಡ್ಕೊಳ್ಳೋಕೆ ಬರ್ತಾರೆ. ಕೀರ್ತಿ ಇಬ್ರಿಗೂ ಹೊಡೆದು ಆ ಇಂಜೆಕ್ಷನ್ ನ ಡಾಕ್ಟರ್ಗೆನೆ ಚುಚ್ಚಿಬಿಡ್ತಾಳೆ. ಇದನ್ನ ನೋಡಿ ವೀರಾಗೆ ಕೋಚ್ ಹೇಳಿದ ಹಾಗೆ ಕೀರ್ತಿಗೆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಭಯ ಶುರುವಾಗುತ್ತೆ. ಮನೆಯಲ್ಲಿ ಇದೇ ವಿಷಯಕ್ಕೆ ಜಗಳ ಆಗುತ್ತೆ. ಕೀರ್ತಿ ಮಾತಾಡೋದು ನೋಡಿ ವೀರ ಕೀರ್ತಿಗೆ, ನೀನ್ ಎಲ್ಲಾ ಮ್ಯಾಚ್ ಗೆಲ್ತಿರೋದಕ್ಕೆ ನಿನ್ಗೆ ಅಹಂಕಾರ ಬಂದಿರೋದು, ನೀನ್ ಒಂದ್ ಮ್ಯಾಚ್ ಸೋಲ್ಬೇಕು, ಅವಾಗ ಎಲ್ಲ ಸರಿ ಹೋಗುತ್ತೆ ಅಂತಾನೆ. ಹಾಗೆ ನಡೆದ ಎಲ್ಲಾ ವಿಷಯನ ಹೋಗಿ ಕೋಚ್ಗೆ ಹೇಳ್ತಾನೆ. ಅದಕ್ಕೆ ಕೋಚ್ ಒಬ್ಬ ಡಾಕ್ಟರ್ನ ಸಜೆಸ್ಟ್ ಮಾಡ್ತಾನೆ. ಅವ್ರು ಕೊಡೋ ಔಷಧಿನ ಜ್ಯೂಸ್ ಅಲ್ಲಿ, ಹಾಲಲ್ಲಿ ಅಥವಾ ಊಟದಲ್ಲಿ ಕೊಡೋಕೆ ಹೇಳ್ತಾರೆ. ಅದೇ ರೀತಿ ವೀರ ಡಾಕ್ಟರ್ನ ಭೇಟಿಯಾಗಿ ಆ ಔಷಧಿ ತಗೊಂಡು ಮನೆಗೆ ಹೋಗ್ತಾನೆ. ಡೈಲಿ ಅದನ್ನ ಊಟದಲ್ಲಿ ಕಲಸಿ ಕೀರ್ತಿಗೆ ಕೊಡೋಕೆ ಶುರು ಮಾಡ್ತಾನೆ. ಆದ್ರೆ ಅದರಿಂದ ಕೀರ್ತಿಗೆ ಜಾಸ್ತಿ ಸುಸ್ತಾಗ್ತಾ ಇರುತ್ತೆ. ಸರಿಯಾಗಿ ಪ್ರಾಕ್ಟೀಸ್ ಮಾಡೋಕೆ ಆಗ್ತಾ ಇರಲ್ಲ. ಇದೆಲ್ಲ ವೀರಾಗೆ ಗೊತ್ತಾಗ್ತಾ ಇರಲ್ಲ. ಅವನು ಡೈಲಿ ಅದನ್ನ ಮಿಕ್ಸ್ ಮಾಡಿ ಕೊಡ್ತಾನೆ ಇರ್ತಾನೆ. ಒಂದಿನ ಡಬ್ದಲ್ಲಿ ಅದನ್ನ ಕೀರ್ತಿ ನೋಡ್ತಾಳೆ. ಆದ್ರೆ ಅದು ಮದಿಗೆ ಸುಸ್ತಾದಾಗ ಕೊಡೋಕೆ ಇರೋದು ಅಂತ ವೀರ ಹೇಗೋ ಮ್ಯಾನೇಜ್ ಮಾಡ್ತಾನೆ. ಹಾಗೆ ಕೀರ್ತಿ ಮದಿ ಜೊತೆ ಆಟ ಆಡೋದನ್ನ ನೋಡಿದ ವೀರ ಅದು ಆ ಔಷಧಿಯಿಂದಾನೆ ಅಂತ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಹೀಗಿದ್ದಾಗ ಕೀರ್ತಿಯ ಟೂರ್ನಮೆಂಟ್ ಬರುತ್ತೆ. ಅವತ್ತೇ ವೀರಾಗೆ ಬಿಹೈಂಡ್ ವುಡ್ಸ್ ಮಾಡ್ತಿದ್ದ ಒಂದು ಕಾಂಪಿಟೇಷನ್ ಇಂದ ಕಾಲ್ ಬರುತ್ತೆ. ಅದಕ್ಕೆ ವೀರ ಜೊತೆ ಮದಿ ಮತ್ತೆ ಮೀನು ಮ್ಯಾಮ್ ಕೂಡ ಹೋಗ್ಬೇಕು ಅಂತ ಅನ್ಕೋತಾರೆ. ವೀರಾಗೆ ಕೀರ್ತಿ ಮ್ಯಾಚ್ ನೋಡೋಕೆ ಹೋಗ್ಬೇಕು ಅನ್ಸಿದ್ರು ಮದಿಗೋಸ್ಕರ ಕಾಂಪಿಟೇಷನ್ಗೆ ಹೋಗ್ತಾನೆ. ಜೊತೆಗೆ ಮೀನಾ ಮ್ಯಾಮ್ನು ಕರ್ಕೊಂಡು ಹೋಗಿರ್ತಾನೆ. ಒಂದ್ ಕಡೆ ಮ್ಯಾಚ್ ನಡೀತಾ ಇರುತ್ತೆ, ಇನ್ನೊಂದ್ ಕಡೆ ಕುಕ್ಕಿಂಗ್ ಕಾಂಪಿಟೇಷನ್. ಕ್ವಾರ್ಟರ್ಸ್ ಅಲ್ಲಿ ಎಲ್ರು LED ವಾಲ್ ಹಾಕೊಂಡು ಅದ್ರಲ್ಲಿ ಮ್ಯಾಚ್ ನೋಡ್ತಾ ಇರ್ತಾರೆ. ರೆಜಿನಾಗೆ ಮತ್ತೆ ಕೀರ್ತಿಗೆ ಮೊದಲನೇ ಮ್ಯಾಚ್. ಮೊದಲು ರೆಜಿನಾ ಕೀರ್ತಿನ ಕೆಳಗೆ ಹಾಕ್ತಾಳೆ. ಆಮೇಲೆ ಕೀರ್ತಿ ಎದ್ದು 2 ಸಲ ರೆಜಿನಾನ ಹೊಡೆದು ಕೆಳಗೆ ಹಾಕ್ತಾಳೆ. ಹಾಗೆ ಕೀರ್ತಿಗೆ ಸುಸ್ತಾಗೋಕೆ ಶುರುವಾಗುತ್ತೆ. ಕಡೆಗೆ ರೆಜಿನಾ ಮತ್ತೆ 2 ಸಲ ಕೀರ್ತಿನ ಕೆಳಗೆ ಹಾಕ್ತಾಳೆ. ಕೀರ್ತಿ ಎದ್ದೇಳೋ ಅಷ್ಟರಲ್ಲೇ ಮ್ಯಾಚ್ ಮುಗಿಯುತ್ತೆ. ರೆಜಿನಾ ಗೆಲ್ತಾಳೆ, ಕೀರ್ತಿ ಸೋಲ್ತಾಳೆ. ಅವಾಗ ಕೀರ್ತಿ ಮೆಡಿಕಲ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಕೀರ್ತಿ ಸ್ಟೆರಾಯ್ಡ್ಸ್ ಯೂಸ್ ಮಾಡಿದ್ದಾಳೆ ಅಂತ ಇರುತ್ತೆ. ಕೋಚ್ ಅದನ್ನ ಕೀರ್ತಿಗೆ ಹೇಳ್ತಾನೆ. ಕೀರ್ತಿಗೆ ವೀರ ಮೇಲೆ ಡೌಟ್ ಬಂದು ಮನೆಗೆ ಹೋಗಿ ಅವತ್ತು ನೋಡಿದ್ದ ಔಷಧಿನ ಅವಳ ಚಿಕ್ಕಪ್ಪನಿಗೆ ಕೊಟ್ಟು ಟೆಸ್ಟ್ ಮಾಡಿಸ್ಕೊಂಡು ಬರೋಕೆ ಹೇಳ್ತಾಳೆ. ಟೆಸ್ಟ್ ಪ್ರಕಾರ ಅದು ಸ್ಟೆರಾಯ್ಡ್ಸೇ ಆಗಿರುತ್ತೆ. ಇವಾಗ ಕೀರ್ತಿಗೆ ಇದೆಲ್ಲ ವೀರ ಕೆಲ್ಸಾನೆ, ನನ್ನ ಸೋಲ್ಸೋಕೆ ಹೀಗೆಲ್ಲ ಮಾಡಿದಾನೆ ಅಂತ ಅನ್ಸೋಕೆ ಶುರುವಾಗುತ್ತೆ. ವೀರ ಎಲ್ಲಿ ಅಂದ್ರೆ ಟಿವಿಯಲ್ಲಿ ಕುಕ್ಕಿಂಗ್ ಕಾಂಪಿಟೇಷನ್ ಅಲ್ಲಿ ಬರ್ತಾ ಇರ್ತಾನೆ. ಅದನ್ನ ಅವನೇ ಗೆಲ್ತಾನೆ. ಜೊತೆಗೆ ಮೀನಾ ಮ್ಯಾಮ್ ಕೂಡ ಇರ್ತಾಳಲ್ಲ, ಅದನ್ನ ನೋಡಿ ಎಲ್ಲ ತಪ್ಪು ತಿಳ್ಕೊಳ್ತಾರೆ. ವೀರ ಮತ್ತೆ ಮದಿ ಕಪ್ ಹಿಡ್ಕೊಂಡು ಮನೆ ಹತ್ರ ಬರ್ತಾರೆ. ಅಲ್ಲಿ ಎಲ್ಲಾ ತಪ್ಪನ್ನ ವೀರ ಮೇಲೇನೆ ಹಾಕ್ತಾರೆ.
ಅದೇ ಟೈಮ್ಗೆ ನ್ಯೂಸ್ ಅಲ್ಲಿ ಕೀರ್ತಿ ಅವ್ರನ್ನ 1 ವರ್ಷ ಬ್ಯಾನ್ ಮಾಡಿರೋದಾಗಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಎಲ್ರಿಗೂ ವೀರ ಮೇಲೆ ತುಂಬಾ ಕೋಪ ಬರುತ್ತೆ. ಈ ಗ್ಯಾಪ್ ಅಲ್ಲಿ ಕೀರ್ತಿಗೆ ಲೇಡೀಸ್ ಎಲ್ರು ವೀರ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇರ್ತಾರೆ. ವೀರಾಗೆ ಅವ್ರ ಮಾವ ಕರೆಕ್ಟ್ ಆಗಿ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಅವರು ಇವರೆಲ್ಲ ಇಬ್ರು ತಲೆಗೆ ಬೇಡದೆ ಇರೋದನ್ನ ತುಂಬೋಕೆ ಶುರು ಮಾಡ್ತಾರೆ. ಆದ್ರೆ ವೀರ ಅತ್ತೆ ಮಾತ್ರ ವೀರನ ಸಮಾಧಾನ ಮಾಡಿ ಹೋಗಿ ಕೀರ್ತಿ ಜೊತೆ ಮಾತಾಡೋಕೆ ಹೇಳ್ತಾರೆ. ವೀರ ಮನೆಗೆ ಹೋದ್ರೆ ಕೀರ್ತಿ ಮದಿನ ಕರ್ಕೊಂಡು ಅವಳ ತವರು ಮನೆಗೆ ಹೋಗಿರ್ತಾಳೆ. ಅದಕ್ಕೆ ವೀರ ಅವನ್ ಫ್ರೆಂಡ್ ಸಟ್ಟನ್ನ ಕರ್ಕೊಂಡು ಕೀರ್ತಿ ಮನೆಗೆ ಹೋಗ್ತಾನೆ. ಮದಿ ವೀರ ಬಳಿಗೆ ಓಡ್ ಬರ್ತಾ ಇರ್ತಾಳೆ. ಆದ್ರೆ ಕೀರ್ತಿ ಬಿಡಲ್ಲ. ಕೀರ್ತಿ ತಂದೆ ವೀರನ ಮನೆ ಒಳಗೆ ಕರೀತಾ ಇರ್ತಾರೆ. ಆದ್ರೆ ಚಿಕ್ಕಪ್ಪ ಮಾತ್ರ ಜಗಳ ಶುರು ಮಾಡ್ತಾನೆ. ಸಟ್ಟನ್ ಒಬ್ಬ ಲಾಯರ್ ಆಗಿರ್ತಾನೆ. ಅದಕ್ಕೆ ಚಿಕ್ಕಪ್ಪ ಏನ್ ಲಾಯರ್ ಎಲ್ಲ ಕರ್ಕೊಂಡ್ ಬಂದಿದ್ಯಾ ಅಂತ ಜಗಳ ಶುರು ಮಾಡ್ತಾನೆ. ಆ ಜಗಳದಲ್ಲಿ ವೀರ ಚಿಕ್ಕಪ್ಪನ ಕೆನ್ನೆಗೆ ಮಿಸ್ ಆಗಿ ಹೊಡೆದ್ ಬಿಡ್ತಾನೆ. ಅಷ್ಟೇ ಮುಗಿತು. ಕೀರ್ತಿ ಬೈದು ವೀರನ ಅಲ್ಲಿಂದ ಕಳಿಸ್ತಾಳೆ. ವೀರ ಆ ಸ್ಟೆರಾಯ್ಡ್ಸ್ ಕೊಟ್ಟಿದ್ದ ಡಾಕ್ಟರ್ ಶಾಪ್ ಹತ್ರ ಹೋಗ್ತಾನೆ. ಆದ್ರೆ ಅದು ಕ್ಲೋಸ್ ಆಗಿರುತ್ತೆ. ಆಮೇಲೆ ಕೋಚ್ ಹತ್ರ ಹೋಗಿ ಮಾತಾಡ್ತಾನೆ. ಅವರು ಕೇಸ್ ಆಗಿರೋದಕ್ಕೆ ತಲೆ ಮರೆಸ್ಕೊಂಡಿರ್ತಾನೆ. ಸಿಗ್ತಾನೆ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ವೀರ ವಾಪಸ್ ಅವನ್ ಮಾವನ ಊರಿಗೆ ಹೋಗ್ತಾನೆ. ಅವನ್ ಮಾವ ಅಂತೂ ವೀರಾಗೆ ಆಗಿದ್ದಾಗ್ಲಿ ಬಿಡು ವಾಪಸ್ ಬರ್ತಾಳೆ, ಹೆಣ್ಮಕ್ಳಿಗೆ ಸದ್ರ ಕೊಡ್ಬಾರ್ದು ಅಂತ ಏನೇನೋ ಹೇಳಿ ಅವನ್ ತಲೆ ತಿಂತ ಇರ್ತಾನೆ. ಅದು ಅಲ್ಲದೆ ವೀರನ್ ಮಾವ ಪಂಚಾಯತಿ ಪ್ರೆಸಿಡೆಂಟ್ ಆಗಿರ್ತಾನೆ. ಆದ್ರೆ ಈ ಸಲ ಎಲೆಕ್ಷನ್ಗೆ ಅವನ್ ವಿರುದ್ಧ ಒಬ್ಬಳು ಲೇಡಿ ನಿಂತಿದ್ದಾಳೆ ಅಂತ ಸಟ್ಟನ್ ಹೇಳ್ತಾನೆ. ಅದ್ನ ಕೇಳಿ ಮಾವ ಗಂಡೈಕ್ಳು ನಿಂತ್ರೇನೆ ನಾನ್ ಸೋಲಲ್ಲ, ಇನ್ನ ಲೇಡೀಸ್ ಎಲ್ಲ ಯಾವ ಲೆಕ್ಕ ಅಂತ ಇರ್ತಾನೆ. ಅವಾಗ ಸಟ್ಟನ್ ಲೇಡೀಸ್ಗೆ ಸಿಂಪತಿಯಿಂದ ಓಟ್ಗಳು ಬೀಳುತ್ತೆ. ಈ ಸಲ ನಿನ್ ಬದ್ಲು ಅತ್ತೆನ ನಿಲ್ಸು ಅಂತ ಹೇಳ್ತಾನೆ. ಆದ್ರೆ ಮಾವ ಆಗಲ್ಲ ಅಂತ ಇರ್ತಾನೆ. ಅವಾಗ ವೀರ ಅತ್ತೆ ಗೆದ್ರು ಎಲ್ಲ ನೀನೇ ನೋಡ್ಕೋಬಹುದು, ಅವ್ರು ಹೇಳೋದಕ್ಕೆ ಅಷ್ಟೇ ಪ್ರೆಸಿಡೆಂಟ್, ಅವ್ರ ಹಿಂದೆ ನೀವೇ ಇರ್ತೀರಲ್ವಾ ಅಂತ ಹೇಳ್ತಾನೆ. ಅದು ಸರಿ ಅಂತ ಮಾವ ಅತ್ತೆ ಕೈಲಿ ನಾಮಿನೇಷನ್ ಹಾಕಿಸ್ತಾನೆ. ಇವಾಗ ವೀರಾಗೆ ಮದಿ ಚಿಕ್ಕಪ್ಪನ ಫೋನ್ ಇಂದ ಕಾಲ್ ಮಾಡಿ ಮಾತಾಡ್ತಾಳೆ. ನಂಬರ್ನ ವಿನೋದ್ ಸ್ಕೂಲ್ ಫ್ರೆಂಡ್ ಅಂತ ಸೇವ್ ಮಾಡಿರ್ತಾಳೆ. ಇದರಿಂದ ಚಿಕ್ಕಪ್ಪನಿಗೆ ಡೌಟ್ ಬರಲ್ಲ. ಇವಾಗ ಕೀರ್ತಿ ಮದಿನ ಸ್ಕೂಲ್ಗೆ ಕಳ್ಸೋಕೆ ಶುರು ಮಾಡ್ತಾಳೆ. ಡೈಲಿ ವೀರ ಮಧ್ಯಾಹ್ನ ಬಂದು ಮದಿಗೆ ಅವನ್ ಮಾಡಿರೋ ಊಟ ಕೊಡ್ತಾ ಇರ್ತಾನೆ. ಯಾಕಂದ್ರೆ ಕೀರ್ತಿ ಚೆನ್ನಾಗಿ ಅಡಿಗೆ ಮಾಡ್ತಾ ಇರಲ್ಲ ಅದಕ್ಕೆ. ಆದ್ರೆ ಬಾಕ್ಸ್ ಹಾಗೆ ತಗೊಂಡೋದ್ರೆ ಕೀರ್ತಿಗೆ ಡೌಟ್ ಬರುತ್ತೆ ಅಂತ ಅದು ಚೆನ್ನಾಗಿಲ್ಲ ಅಂದ್ರು ವೀರ ಕೀರ್ತಿ ಮಾಡಿರೋದ್ನ ಅವನ್ ತಿಂದು ಅವನ್ ಮಾಡಿರೋದ್ನ ಮದಿಗೆ ತಿನ್ನಿಸ್ತಾ ಇರ್ತಾನೆ. ಈ ಕಡೆ ಮಾವನ ಊರಲ್ಲಿ ಪ್ರಚಾರ ಎಲ್ಲ ಜೋರಾಗಿ ನಡೆಯುತ್ತೆ. ಅತ್ತೆನೆ ಕಡೆಗೆ ಎಲೆಕ್ಷನ್ ಗೆದ್ದು ಪ್ರೆಸಿಡೆಂಟ್ ಆಗ್ತಾರೆ. ಆದ್ರೆ ಅವರೇ ಪಂಚಾಯಿತಿ ಹತ್ರ ಬಂದಿರಲ್ಲ, ಎಲ್ಲ ಮಾವನೇ ನೋಡ್ಕೊಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಒಬ್ಬ ಆಫೀಸರ್ ಬಂದು ಅಲ್ಲಿಗೆ ಅತ್ತೆ ಬರೋ ಹಾಗೆ ಮಾಡ್ತಾನೆ. ಅವರು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಅದು ಯಾರಿಗೂ ಅರ್ಥ ಆಗ್ತಾ ಇರಲ್ಲ. ಆದ್ರೆ ಅತ್ತೆ ನೋಡಿದ್ರೆ ಇಂಗ್ಲಿಷ್ ಹಿಂದಿ ಎಲ್ಲಾ ಮಾತಾಡಿ ಹೋಗಿ ಪ್ರೆಸಿಡೆಂಟ್ ಸೀಟ್ ಅಲ್ಲಿ ಕೂತ್ಕೋತಾರೆ. ಅವಾಗ ಗೊತ್ತಾಗುತ್ತೆ ಅತ್ತೆ BA ಇನ್ ಇಂಗ್ಲಿಷ್ ಲಿಟ್ರೇಚರ್ ಓದಿರೋದು ಅಂತ. ಅದ್ನ ಕೇಳಿ ಮಾವ ಶಾಕ್ ಆಗೋಗ್ತಾನೆ. ಈ ಕಡೆ ಮದಿ ಚಿಕ್ಕಪ್ಪನ ಫೋನ್ ಅಲ್ಲಿ ಮಾತಾಡೋದನ್ನ ಕೀರ್ತಿ ನೋಡ್ತಾಳೆ. ವಾಪಸ್ ಆ ನಂಬರ್ಗೆ ಕಾಲ್ ಮಾಡಿದಾಗ ಅದು ವೀರ ನಂಬರ್ ಅಂತ ಗೊತ್ತಾಗಿ ಕೀರ್ತಿ ಚಿಕ್ಕಪ್ಪ ಮತ್ತೆ ಮದಿ ಇಬ್ರಿಗೂ ಬೈತಾಳೆ. ಮಾರನೇ ದಿನ ಕೀರ್ತಿ ಮದಿನ ಸ್ಕೂಲ್ಗೆ ಡ್ರಾಪ್ ಮಾಡ್ತಾಳೆ. ಅವಾಗ ವೀರ ಅಲ್ಲೇ ಇರ್ತಾನೆ. ಮದಿ ಬೇಜಾರಲ್ಲಿ ಇರ್ತಾಳೆ. ಅದಕ್ಕೆ ವೀರ ಮೀನು ಮ್ಯಾಮ್ ಪರ್ಮಿಷನ್ ತಗೊಂಡು ಮದಿನ ಈಚೆ ಕರ್ಕೊಂಡು ಹೋಗ್ತಾನೆ. ಅವಳ ಜೊತೆ ಊರೆಲ್ಲ ಸುತ್ತಾಡ್ತಾ ಅವಳು ಖುಷಿ ಆಗೋ ತರ ಮಾಡ್ತಾನೆ. ಮಧ್ಯಾಹ್ನ ಕೀರ್ತಿ ಮದಿ ಊಟ ಮಾಡಿದ್ಲೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಸ್ಕೂಲ್ಗೆ ಕಾಲ್ ಮಾಡ್ತಾಳೆ. ಮದಿ ಸ್ಕೂಲಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಕೀರ್ತಿ ಸ್ಕೂಲ್ಗೆ ಬರ್ತಾಳೆ. ಅವಾಗ ಅಲ್ಲಿಗೆ ವೀರ ಮದಿನ ಕರ್ಕೊಂಡ್ ಬರ್ತಾನೆ. ಅದ್ನ ನೋಡಿ ಕೀರ್ತಿ ಜಗಳ ಮಾಡ್ತಾ ಮದಿಗೆ ಹೊಡಿತಾ ಇರ್ತಾಳೆ. ಅದ್ನ ನೋಡಿ ಕೋಪ ಮಾಡ್ಕೊಂಡ ವೀರ ಕೀರ್ತಿ ಕೆನ್ನೆಗೆ ಹೊಡಿತಾನೆ. ಕೀರ್ತಿ ಅಲ್ಲಿಂದ ಮತ್ತೆ ಅವಳ ತವರು ಮನೆಗೆ ಹೋಗ್ತಾಳೆ. ವೀರ ಅವನ ಅತ್ತೆ ಮನೆಗೆ ಹೋಗ್ತಾನೆ. ನೋಡಿದ್ರೆ ಮಾವ ಮನೆ ಕೆಲಸ ಮಾಡ್ತಾ ಇರ್ತಾನೆ. ಅತ್ತೆ ಪಂಚಾಯತಿ ಕೆಲಸ ಮಾಡ್ತಾ ಇರ್ತಾರೆ. ಮಾವ ವೀರನ ನೋಡಿ ಕೋಪ ಮಾಡ್ಕೊಳ್ತಾರೆ. ಎಲ್ಲ ಆಗಿದ್ದು ಅವನಿಂದಾನೆ ಅಂತ. ಅತ್ತೆಗೆ ವೀರ ಏನೇನಾಯ್ತು ಅಂತ ಎಲ್ಲ ವಿಷಯ ಹೇಳ್ತಾನೆ. ಅವರು ವೀರನ ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ತಾರೆ. ಈ ಕಡೆ ಕೀರ್ತಿ ಮದಿಗೆ ಹೊಡೆದಿದ್ಕೆ ಅಳ್ತಾ ಇರ್ತಾಳೆ. ಆ ದಿನ ರಾತ್ರಿ ಮದಿ ವೀರ ಬಳಿ ಹೋಗಿ ನಿದ್ದೆ ಬರ್ತಿಲ್ಲ, ಕತೆ ಹೇಳು ಅಂತ ಕೇಳ್ತಾಳೆ. ವೀರ ಕೀರ್ತಿ ಕಥೆಯನ್ನೇ ಹೇಳೋಕೆ ಶುರು ಮಾಡ್ತಾನೆ. ಹೇಗೆ ಅವಳು ಮನೆಯವರಿಗೆ ಇಷ್ಟ ಇಲ್ಲ ಅಂದ್ರು ಕುಸ್ತಿನ ಕಲ್ತು ಮದುವೆಯಾಗಿ ಕೂಡ ಕುಸ್ತಿ ಆಡ್ತಾ ಇದ್ಲು. ಅದರಿಂದ ಏನೇನಾಯ್ತು, ಮಗು ಆದ್ಮೇಲೆ ಕೀರ್ತಿಗೆ ಎಷ್ಟ್ ಕಷ್ಟ ಆಯ್ತು, ಕೀರ್ತಿಗೆ ಮದಿ ಅಂದ್ರೆ ಎಷ್ಟಿಷ್ಟ ಅಂತ ಎಲ್ಲ ಕತೆ ಆಗಿ ಹೇಳ್ತಾನೆ. ಅದ್ನ ಕೇಳಿದ ಮದಿಗೆ ಅದು ಅವಳದು ಮತ್ತೆ ಅವಳ ಅಮ್ಮದೇ ಕತೆ ಅಂತ ಗೊತ್ತಾಗುತ್ತೆ. 2-3 ದಿನ ಎಲ್ರು ಬೇಜಾರಲ್ಲೇ ಇರ್ತಾರೆ. ಮದಿ ಸ್ಕೂಲ್ಗೆ ಹೋಗ್ತಾ ಇರಲ್ಲ. ಅವಳನ್ನ ನಗ್ಸೋಕೆ ವೀರ ಸಟ್ಟನ್ ತುಂಬಾ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅವಳು ಬೇಜಾರಲ್ಲೇ ಇರ್ತಾಳೆ. ಈ ಕಡೆ ಕೀರ್ತಿ ತಂದೆ ಕೀರ್ತಿಗೆ ಸಮಾಧಾನ ಮಾಡಿ
ನೀನ್ ಎಷ್ಟು ಬೇಜಾರಾಗಿರ್ತೀಯೋ ಅದಕ್ಕಿಂತ ಡಬಲ್ ನಿನ್ ಗಂಡ ಮತ್ತೆ ಮಗಳು ಬೇಜಾರಾಗಿರ್ತಾರೆ. ಬೇಕಿದ್ರೆ ಪ್ರೂವ್ ಮಾಡ್ತೀನಿ ಬಾ ಅಂತ ಇಡೀ ಫ್ಯಾಮಿಲಿನ ಕರ್ಕೊಂಡು ವೀರ ಮನೆ ಕಡೆ ಬರ್ತಾರೆ. ಮೀನಾ ಮ್ಯಾಮ್ ಮದಿನ ನೋಡ್ಕೊಂಡು ಹೋಗೋಕೆ ಮನೆಗೆ ಬರ್ತಾರೆ. ಅವಳನ್ನ ನಗ್ಸೋಕೆ ಡ್ಯಾನ್ಸ್ ಒಂದೇ ದಾರಿ ಅಂತ ಸಾಂಗ್ ಹಾಕೊಂಡು ಡ್ಯಾನ್ಸ್ ಶುರು ಮಾಡ್ತಾರೆ. ಮದಿ ಕೂಡ ಖುಷಿಯಿಂದ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಅದನ್ನ ನೋಡಿ ವೀರ ಸಟ್ಟನ್ ಕೂಡ ಡ್ಯಾನ್ಸ್ ಶುರು ಮಾಡ್ತಾರೆ. ಎಲ್ಲ ಡ್ಯಾನ್ಸ್ ಮಾಡ್ತಾ ಈಚೆ ಹೋಗ್ತಾರೆ. ವೀರ ಮೀನು ಮ್ಯಾಮ್ನ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಅವನ್ ಮುಂದೆ ಕೀರ್ತಿಯ ಇಡೀ ಫ್ಯಾಮಿಲಿ ನಿಂತಿರುತ್ತೆ. ಎಲ್ಲ ವೀರ ಡ್ಯಾನ್ಸ್ ಮಾಡೋದನ್ನ ನೋಡಿ ಅವನಿಗೆ ಯಾವ ಬೇಜಾರು ಕೂಡ ಇಲ್ಲ. ಕೀರ್ತಿ ಇಲ್ಲ ಅಂತ ಮದಿ ಟೀಚರ್ ಜೊತೆ ಆರಾಮಾಗಿ ಇದ್ದಾನೆ ಅಂತ ಅನ್ಕೊಳ್ತಾರೆ. ಅದಕ್ಕೆ ಡೈವರ್ಸ್ ಅಪ್ಲಿಕೇಶನ್ ಕೂಡ ಕಳಿಸ್ತಾರೆ. ಇವಾಗ ವೀರಾಗೆ ಬೇರೆ ದಾರಿನೇ ಇರಲ್ಲ. ಹೇಗಾದ್ರೂ ಆ ಡಾಕ್ಟರ್ನ ಹುಡುಕಿ ಕೀರ್ತಿಗೆ ಎಲ್ಲಾ ನಿಜ ಇಳಿಸೋದು ಒಂದೇ ದಾರಿ. ಡಾಕ್ಟರ್ ವೀರ ಔಷಧಿ ತಗೊಂಡು ಹೋಗುವಾಗ ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗೋದಾಗಿ ಕಾಲಲ್ಲಿ ಮಾತಾಡೋದನ್ನ ವೀರ ಕೇಳಿಸ್ಕೊಂಡಿರ್ತಾನೆ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಡಾಕ್ಟರ್ನ ಹಿಡಿತಾನೆ. ಅವನಿಂದ ಅದೆಲ್ಲ ಕೋಚ್ ಕೆಲ್ಸಾನೆ ಅಂತ ಗೊತ್ತಾಗಿ ಬಾರಲ್ಲಿ ಇದ್ದ ಕೋಚ್ಗೆ ನಾಯಿ ಹೊಡ್ದಂಗ್ ಹೊಡಿತಾನೆ. ಆಮೇಲೆ ಕೀರ್ತಿಗೆ ಎಲ್ಲ ನಿಜ ಹೇಳೋಕೆ ಹೋಗ್ತಾನೆ. ಆದ್ರೆ ಆ ಕೋಚ್ ಆಲ್ರೆಡಿ ಕೀರ್ತಿಗೆ ವಿಡಿಯೋ ಕಾಲ್ ಮಾಡಿ ನಿನ್ ಗಂಡ ಬಂದು ಎಲ್ಲ ತಪ್ಪು ನಂದೆ ಅಂತಾನೆ. ನಂಬೇಡ ಅಂತ ಹೇಳಿರ್ತಾನೆ. ಅದರಿಂದ ವೀರ ನಿಜ ಹೇಳಿದ್ರು ಕೀರ್ತಿ ಕೇಳಲ್ಲ. ಹೀಗೆ ಸ್ವಲ್ಪ ದಿನ ಆದ್ಮೇಲೆ ಕೇಸ್ ಕೋರ್ಟ್ಗೆ ಬರುತ್ತೆ. ಅವತ್ತು ಜಡ್ಜ್ನ ಹೆಂಡತಿ ರಾಜರಾಜೇಶ್ವರಿ ಜಡ್ಜ್ ಆಗಿ ಬಂದಿರ್ತಾಳೆ. ರಾಜರಾಜೇಶ್ವರಿ ಲಾಯರ್ಗಳಿಗೇನೆ ಮಾತಾಡೋಕೆ ಬಿಡ್ತಾ ಇರಲ್ಲ. ಅದಕ್ಕೆ ಲಾಯರ್ಗಳಿಗೆ ಭಯ ಶುರುವಾಗುತ್ತೆ. ಕೇಸ್ ಹಿಯರಿಂಗ್ ಶುರುವಾಗುತ್ತೆ. ಕೀರ್ತಿ ವೀರ ಸ್ಟೆರಾಯ್ಡ್ಸ್ ಕೊಟ್ಟು ನನ್ನ ಸೋಲೋ ಹಾಗೆ ಮಾಡಿದ್ದಾನೆ, ಅದಕ್ಕೆ ಡೈವರ್ಸ್ ಬೇಕು ಅಂತಾಳೆ. ಆದ್ರೆ ವೀರ ಅಷ್ಟುದ್ದ ಭಾಷಣ ಮಾಡಿ ಅದು ಅವನ್ ಮಾಡಿದ್ದಲ್ಲ, ಅವನಿಗೆ ಗೊತ್ತಿಲ್ಲದೆ ಆಗಿದ್ದು ಅಂತ ಹೇಳ್ತಾನೆ. ಅದು ಅಲ್ಲದೆ ವೀರ ಮತ್ತೆ ಮೀನು ಮ್ಯಾಮ್ ಡ್ಯಾನ್ಸ್ ಮಾಡೋದನ್ನ ಚಿಕ್ಕಪ್ಪ ವಿಡಿಯೋ ಮಾಡಿರ್ತಾನೆ. ಅದನ್ನ ಪ್ಲೇ ಮಾಡಿ ಡೈವರ್ಸ್ ಬೇಕು ಅಂತಾರೆ. ರಾಜೇಶ್ವರಿ ಕೀರ್ತಿನ ಹತ್ರ ಕರೆದು ನೀನು ಡೈವರ್ಸ್ ಕೊಟ್ರೆ ಅವನು ಮೀನು ಮ್ಯಾಮ್ ಜೊತೆ ಖುಷಿಯಾಗಿರ್ತಾನೆ, ಅದ್ರ ಬದಲು ಡೈವರ್ಸ್ ಕೊಡದೆ ಮನೇಲಿ ಹಿಡ್ಕೊಂಡು ಕಂಟ್ರೋಲ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಕೀರ್ತಿ ಡೈವರ್ಸ್ ಬೇಕೇ ಬೇಕು ಅಂತ ಇರ್ತಾಳೆ. ಅವಾಗ ಮದಿ ನನ್ನ ಅಮ್ಮನ ಜೊತೆ ಹೋಗಲ್ಲ ಅಂತಾಳೆ. ಕೀರ್ತಿ ಮದಿ ನನ್ ಜೊತೆ ಇರ್ಬೇಕು ಅಂದ್ರೆ ಮದಿ ನನ್ನ ಅಪ್ಪನ ಜೊತೆ ಇರ್ತೀನಿ ಅಂತ. ವೀರ ಕೀರ್ತಿ ನನ್ ಜೊತೆನೇ ಇರ್ಬೇಕು ಅಂತ. ಇದನ್ನೆಲ್ಲ ಕೇಳಿ ರಾಜೇಶ್ವರಿ ತಲೆ ಕೆಟ್ಟೋಗಿ ಏನೋ ಒಂದ್ ತೀರ್ಮಾನ ಮಾಡ್ಕೊಳ್ಳಿ, ನಾನ್ ಟೀ ಕುಡ್ಕೊಂಡ್ ಬರ್ತೀನಿ ಅಂತ ಈಚೆ ಹೋಗ್ತಾರೆ. ಇವಾಗ ಫ್ಯಾಮಿಲಿ ಅವರೆಲ್ಲ ಜಗಳ ಶುರು ಮಾಡ್ತಾರೆ. ಅದಕ್ಕೆ ಎಲ್ಲಾ ಸೇರಿ ಗಂಡ ಹೆಂಡತಿ ಕುಸ್ತಿ ಆಡ್ಲಿ ಅಂತ ತೀರ್ಮಾನ ಮಾಡ್ತಾರೆ. ವೀರ ಗೆದ್ರೆ ಕೀರ್ತಿ ಮತ್ತೆ ಮದಿ ಅವನ್ ಜೊತೆ ಇರ್ಬೇಕು, ಕೀರ್ತಿ ಗೆದ್ರೆ ಡೈವರ್ಸ್ ಜೊತೆಗೆ ಮದಿ ಕೀರ್ತಿ ಜೊತೆ ಇರ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಅದಕ್ಕೆ ರಾಜೇಶ್ವರಿ ಕೂಡ ಓಕೆ ಅಂತಾಳೆ. ಹಾಗೆ ಕುಸ್ತಿ ದಿನ ಬರುತ್ತೆ. ಕೀರ್ತಿ ಕುಸ್ತಿ ಆಡೋಕೆ ಸೀರೆಯಲ್ಲೇ ಬರ್ತಾಳೆ. ಕುಸ್ತಿ ಶುರುವಾಗುತ್ತೆ. ಕೀರ್ತಿ ಮಾಡೋ ಮೂಸ್ ಎಲ್ಲ ವೀರಾಗೆ ಗೊತ್ತಿರುತ್ತೆ. ಅದಕ್ಕೆ ಮೊದಲನೇ ರೌಂಡ್ ಅವನೇ ಕೀರ್ತಿನ ಎತ್ತಿದ ಬಾಗ್ತಾನೆ. ಅದು ಕೀರ್ತಿಗೂ ಗೊತ್ತಾಗುತ್ತೆ. ಅದಕ್ಕೆ ಡಿಫ್ರೆಂಟ್ ಆಗಿ ಆಡೋಕೆ ಶುರು ಮಾಡ್ತಾಳೆ. ಅಷ್ಟೇ ಸೆಕೆಂಡ್ ರೌಂಡ್ ಮತ್ತೆ ಥರ್ಡ್ ರೌಂಡ್ ಅವಳೆ 16 ಪಾಯಿಂಟ್ಸ್ ತಗೋತಾಳೆ. ಇನ್ನ ಬೇಕಿರೋದು 4 ಪಾಯಿಂಟ್ಸ್ ಅಷ್ಟೇ. ಆದ್ರೆ ವೀರಾಗೆ 16 ಪಾಯಿಂಟ್ಸ್ ಬೇಕಿರುತ್ತೆ. ಅಲ್ಲಿಂದ ವೀರ ಕೀರ್ತಿನ ಸೋಲ್ಸೋಕೆ ಶುರು ಮಾಡ್ತಾನೆ. ಹೇಗೆ ಅಂದ್ರೆ ಅವಳಿಗೆ ಮುತ್ ಕೊಡ್ತಾ ಅವಳನ್ನ ಎತ್ತಾಕ್ತಾ ಇರ್ತಾನೆ. ಕಡೆಗೆ ಇಬ್ರಿಗೂ ಒಂದೊಂದ್ ಪಾಯಿಂಟ್ ಬೇಕಿರುತ್ತೆ. ಅಷ್ಟರಲ್ಲಿ ಕೀರ್ತಿ ತಲೆ ಸುತ್ತಿ ಬೀಳ್ತಾಳೆ. ಏನು ಅಂತ ನೋಡಿದ್ರೆ ಕೀರ್ತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಕಡೆಗೆ ರೆಜಿನಾ ನ್ಯಾಷನಲ್ಸ್ ಗೆದ್ದು ಕೀರ್ತಿ ಬಳಿ ಬಂದು ಮೆಡಲ್ ಕೊಟ್ಟು ಎಲ್ಲ ಆಗಿದ್ದು ಕೋಚಿಂದಾನೆ ಅಂತ ನಿಜ ಹೇಳ್ತಾಳೆ. ಕೀರ್ತಿ ವೀರ ಜೊತೆ ಒಂದಾಗ್ತಾಳೆ. ಅವರಿಗೆ ಟ್ವಿನ್ಸ್ ಮಕ್ಕಳು ಹುಡ್ತಾರೆ. ಕಡೆಗೆ ಕೀರ್ತಿ ನೆಕ್ಸ್ಟ್ ಇಯರ್ ಮತ್ತೆ ಕುಸ್ತಿ ಆಡಿ ಕಡೆಗೆ ನ್ಯಾಷನಲ್ ಕೂಡ ಗೆಲ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.